ಓಹೋ ಕೃಷ್ಣ ಪರಮಾತ್ಮ ಅರ್ಜುನ ಸರ್ವರ ಸುಖದಿಂದಿರುವರ ಅರ್ಜುನ ಸಂತೋಷ ಅರ್ಜುನ ಧರ್ಮರಾಯ ಮೊದಲಾದವರನ್ನು ಕುಶಲದಿಂದಿರಬರೇ ಎಲ್ಲರ ಕ್ಷೇಮದಿಂದಿರುವದನ ಅಗ್ರಜ ಅಣ್ಣ ಧರ್ಮನ ಯಮನಂದನ ಆಹೋ ಅಣ್ಣಯ್ಯ ಅಮ್ಮ ತಂಗಿ ರುಕ್ಮಣಿ ಸುಭದ್ರ ಮುಂತಾದವರೆಲ್ಲರೂ ಕುಶಲದಿಂದಿರುವರೆ ಅಣ್ಣಯ್ಯ ಎಲ್ಲರ ಸರ್ವರದಿಂದಿರುವರೆ ತಂಗಿ ಓ ದೇವ ಅರ್ಜುನ ಜಗ ಜಗ ವೀರರಾದ ಭೀಮ ಅರ್ಜುನನಾಗಿ ಪಾಂಡವರಿಗೆ ಐವರಿಗೆ ಕುಶಲವೇ ಸರೆ ಓ ಪರಮಾತ್ಮನೇ ಅರ್ಜುನ ಅಖಂಡ ರಾಜಮಂಡಲಕ್ಕೆ ಸಮಭಾಗಗಳದ ಪಾಂಡವರಿಗೆ ಐವರಿಗೆ ಕ್ಷೇಮವಲ್ಲದೆ ಮತ್ತೇನು ಓ ನಾರಾಯಣ ಅರ್ಥ ನಿನ್ನನ್ನು ಕರತರವ ಧರ್ಮರಾಯನ ಆಜ್ಞೆ ತತ್ಕಾರಣ ಧರ್ಮ ಜನರಿಗೆ ಹೋಗರಣ ಭಾವ ತಿಳಿಯದವರ ಮುಂದಿನ ವಿಷಯ ಹಾಗಲೇ ಅರ್ಜುನ ಇನ್ನ ತಡ ಮಾಡದೆ ಹೋಗೋಣ ನಡಿ ಅಹೇ ರುಕ್ಮಣಿ ನೀನು ನಿನ್ನ ಹಂತಪ್ಪರಕ್ಕೆ ತರಲು ನಾನು ಹದ್ನಾವತಿಗೆ ಹೋಗಬೇನೆ ರಮಣಿ ಕಳೆಯಗಳೆಂಬ ವೇಣಿ ನಿನ್ನ ಇಚ್ಛೆ ಅಂತಾಗಲಿ ಪ್ರಿಯ ಧರ್ಮರಾಯ ಬಾಬಾ ಅಣ್ಣ ಹೇಳುವ ಸಡಕ್ಕೆ ಸೂಟಿಂದ ರಥವನ್ನು ಬಿಡುವಂತನಾಗ ಸಾರದೆ ಹಜ ಜಾಗ್ರತೆ ಧರ್ಮನಂದನ ನಮೋ ನಮೋ ನಾರಾಯಣ. ಸಕಲ ಸೌಭಾಗ್ಯಮಸ್ತು ಧರ್ಮಜ. ಅಹೋ ಧರ್ಮಜ, ಓ ನಾರಾಯಣ, ಎನ್ನಂ ಕರೆಸಿದ ಕಾರಣವೇನು? ನೀನು ಈ ರಾಜ್ಯಭಾರವನ್ನು ಚೆನ್ನಾಗಿ ವಸಿಸುತ್ತಿರುವಿಯಾ? ನಿರ್ಗುಣವಾಗಿ ಸಕಲವು ನಡೆಯುತ್ತಿರುವಿಯಾ? ಎನ್ನಂ ಏನು ಕಾರಣವಾಗಿ ಕರೆದುಕೊಂಡಿರುವಿ ಧರ್ಮಪುತ್ರ ನೀತಿ ಚರಿತ್ರ? ಧರ್ಮನಂದನ ಹೇಳುವನಿಗೂ ಚೆನ್ನಾಗಿ ಹೇಳು.
ಮನುಷ್ಯನ ವಿಚಾರವನ್ನ ಚೆನ್ನಾಗಿ ಹೇಳು ಧರ್ಮಜ. ನಾರಾಯಣ, ಯಮನಂದನ, ಚಿನ್ನದ ಬೆಟ್ಟದಲ್ಲಿ ಕುಳಿತಿರುವರು ಕಷ್ಟದ ಉಳಿಯೇನು ತಾವೇನು ಬಲ್ಲರು. ಹೋ ನಾರಾಯಣ, ಪಾಂಡವರ ತಾಪನಾಚಾರ್ಯರೆಂದು ಬಿರದಂಪತ್ತು ನಿನ್ನ ಪಾದ ಹಂತಕರಣವು ನಿಮಗೆ ಪರಿಪೂರ್ಣವಾಗಿತ್ತು. ನಾರಾಯಣ, ಧರ್ಮನಂದನ, ಸತ್ಭಕ್ತರಾದ ಎಮಗೆ ಸದಾ ಸುಖವಿಲ್ಲದೆ ದುಃಖವನ್ನೆತ್ತಣದು. ಅಹೋ ನಾರಾಯಣ, ಧರ್ಮನಂದನ, ಹಿಂದಿನ ದಿನ ಪ್ರಾಂತ ಕಾಲದಲ್ಲಿ ತ್ರಿಕಾಲ ಜ್ಞಾನಿಗಳಾದ ವೇದವಾಸ ಮುನಿಗಳು ಎಮ್ಮಯ್ಯ ಸ್ಥಾನಕ್ಕೆ ಪ್ರವೇಶಿಸಿ ಎಲ್ಲ ಮನೋಭಾವವನ್ನು ಮುಗಿಸಿ ಮುಂದಿನ ಕಾರ್ಯೋಚಿತವನ್ನು ತಿಳಿಸಿ ಅದರ ವಿಷಯವನ್ನು ಸಾಂಗವಾಗಿ ತಿಳಿಸಿ ಎನ್ನಮ್ಮ ಆಚರಣೆ ಹೋದರು. ಅಹೋ ನಾರಾಯಣ, ಧರ್ಮನಂದನ, ನಾನು ಮಾಡಿದ ಘೋರ ಪಾಪ ಕೃತ್ಯಗಳನ್ನು ನಿವೃತ್ತಿಗಾಗಿ ಅಶ್ವಮೇಧ ಯಾಗವನ್ನು ಮಾಡಲು ಉಪಕ್ರಮಿಸಂದು ಈ ಘನ ಕಾರ್ಯವನ್ನು ಮಾಡಲು ನಿಮ್ಮ ಕರ್ತವ್ಯವೂ ಇರುತ್ತದೆ. ಅಹೋ ನಾರಾಯಣ, ಧರ್ಮನಂದನ, ಉತ್ತಮವಾದ ಶ್ಯಾಮಲವರ್ಣ ಅಶ್ವವು ಒಂಟಿಕಿಬಿ ಇರುವುದು. ಈ ದಿವ್ಯ ಅಶ್ವವು ನಮಗೆ ಬೇಕಾಗಿರುವುದು. ಅಹೋ ನಾರಾಯಣ, ಯಮನಂದನ, ನಿರ್ವಿಘ್ನತೆಯಿಂದ ಈ ಅಶ್ವವನ್ನು ತರಿಸಿ ಈ ಕಾರ್ಯವನ್ನು ಪೂರೈಸಬೇಕಂತ ಕರಬಗುದು ಬೇಡವನ್ನ ಲಕ್ಷ್ಮೀಪತಿ ನಿನ್ನಂದ ಬಿಟ್ರೆ ನಮಗೆ ಯಾರಿಗೆ. ಅಹೋ ಪುಣ್ಯ ಗಣ್ಯ ಗೋಚಾರ್ಯ ಗಣ್ಯನಾದ ಧರ್ಮನ ಸೈಲೆನ್ಸ್. ನಿಟ್ಟುರೊಟ್ಟೆ ಯರಗುಡಿ ವೀರೇಶ್ ಅವರು ರಾಮಯ್ಯ ತಾತನವರಿಗೆ 200 ರೂಪಾಯಿಗಳನ್ನು ಕೊಟ್ಟಿರ್ತಾರೆ. ನಮ್ಮ ತಾತ ಸ್ವೀಕರಿಸಬೇಕಂತ ವಿನಂತಿ. ಧರ್ಮಜ, ಹೇಳುವರಿ ಕೇಳು. ನಾರಾಯಣ, ಹೇಳುವರಿ ಕೇಳು. ಧರ್ಮಜ ನಿನ್ನ ಮುಖವ ಮಾಡಿದೆ, ಧರ್ಮಜ ನಿನ್ನ ಮುಖವ ಮಾಡಿದೆ. ಧರ್ಮನಂದನ, ಹೇಳುವರಿ ಕೇಳು. ನಾರಾಯಣ, ನಿನ್ನ ಮನದ ಗುಗುಡವ ಮೇಲು, ನಿನ್ನ ಮನದ ಗುಗುಡವ ಮೇಲು ಮಾಡಿ ಮಾತದೆ. ಏಕೆ ಧರ್ಮಜ ನಿನ್ನ ಮುಖವ ಮಾಡಿದೆ. ಅಷ್ಟಮೇಧಯ ಧವ ಮಾಡು, ದಾನ ಧರ್ಮ ನೀಡು. ಹೇಳುವರಿ ಕೇಳು. ಚೆನ್ನಾಗಿ ಹೇಳು. ನಾರಾಯಣ, ಹೇಳಿ ಬಡಿವನು ವಚನ. ನೀನು ಮಾಡುವ ಯತ್ನಕ್ಕೆ ಒಂದಾದರೂ ಕುಂದು ಬಾರದಂತೆ ನಡೆಸಿಕೊಡುವಿ. ಈ ಕ್ಷಣವಾದರೆ ಆಸ್ಮನಾದ ಯತ್ನಕ್ಕೆ ಬೇಕಾದ ನೀಲವರ್ಣದ ಹೊಂಟಿಗೆ ದಿವ್ಯ ಹಸ್ವವು ಬೇಕಾಗುವುದು. ಸಾಮಾನ್ಯದವರಿಗೆ ಸಾಮಾನ್ಯದ ಮಾತಲ್ಲ ಧರ್ಮಜ. ಓ ನಾರಾಯಣ, ದಿವ್ಯವಾದ ಹಾಯವು ಭದ್ರಾವತಿ ನಗರ ರಾಜಾಕ್ಷರ ಯೌವನ ಬಳಿಯಲ್ಲಿರುವುದು. ಆತನು ಆತನು ಮಹಾ ಹೆಚ್ಚಿನ ಬಲವಂತನು. ಆತನನ್ನು ಜಯಿಸಲು ಭೀಮ, ಮೇಘನಾಥ್ ಮೊದಲಾದವರನ್ನು ಕಳಿಸಿದರೆ ಅನುಕೂಲವಾಗುವುದು. ಜಾಗ್ರತೆಯಿಂದ ಹಸ್ಮವನ್ನು ಧರಿಸುವಂತನಾದ ಧರ್ಮನಂದನ ಭದ್ರಾವತಿಗೆ ಕಳಿಸೋ ವೀಕ್ಷಣ. ಅಹೋ ಮುಕುಂದ, ಅಭೋ ಯಮನಂದನ,
ನಿಮ್ಮ ಆಜ್ಞೆಯಂತೆ ಭೀಮ ಮೇಘನಾಥರನ್ನು ಆಯ ಧರ್ಮದತ್ತ ಕಳುಹಿಸುತ್ತೇನೆ. ಓ ನಾರಾಯಣ, ಧರ್ಮನಂದನ, ಅವನು ಮಧುಸೂದನ್, ಆಗೋ ಅಲ್ಲಿ ನೋಡು ಮಧುಸೂದನ್, ಭದ್ರಾವತಿಯಿಂದ ಹಸು ಬಂದಂತಾಗಿತ್ತು. ಸದ್ಯಕ್ಕೆ ದ್ರವ್ಯ ಬೇಕು ಮಾಧವ, ತಿಳಿಸೋ ಇದಕ್ಕೆ ಉಪಾಯವ. ಅಹೋ ಧರ್ಮನಂದನ, ಓ ನಾರಾಯಣ, ನ್ಯಾಯಕ್ಕೆ ಬೇಕಾದ ತಕ್ಕ ದ್ರವ್ಯವು ಹೇರಳರಾಗಿರಬೇಕು. ಧರ್ಮನಂದನ, ಓ ನಾರಾಯಣ, ನನ್ನ ಖಜಾನೆಯಲ್ಲಿ ತೃಣವಾದರೂ ಧನವಿಲ್ಲದಾಗಿದೆ. ಅದಕ್ಕಾಗಿ ಮೊರತ್ತರವನೆಂಬ ಚಂದ್ರವಂಶರಾಜನು ನಿನ್ನಂತೆ ಯಾಗವನ್ನ ಮಾಡಿ ತನ್ನ ಸಂಪತ್ತು ಎಲ್ಲ ಹೆಬ್ರತಮರಿಗೆ ದಾನವಂ ಕೊಡಲು ಅವರು ದಾನವಂ ಹೋರಲಾರದೆ ಹಿಮಾಚಾಲೇಮೆ ಬಿಟ್ಟು ಹೋಗಿರುತ್ತಾರೆ. ಆ ದ್ರವ್ಯವು ನಿಮ್ಮದೇ ಸರಿ. ಅದು ಜಾಗ್ರತೆಯಿಂದ ಹರ್ತನ ಋಷಿಕೇತನಂ ಕಳಿಸಿ ತರಿಸು ಬಂದನಾದ ಧರ್ಮನಂದನ ಭದ್ರಾವತಿಗೆ ಕಳಿಸುವ ವೀಕ್ಷಣ. ಸ್ವಾಮಿ ಕೃಷ್ಣ ಪರಮಾತ್ಮ, ಧರ್ಮನಂದನ ದೇಹದಿಂದಲೂ ಏಕವಾಸ ಮನೆಗಳ ಅಂತಃಕರಣದಿಂದಲೂ ಎನ್ನ ಮನದ ವಾಕ್ಯವನ್ನು ಬಿಡಿಸಿದರು. ನಿಮ್ಮ ಆಜ್ಞೆ ಪ್ರಕಾರ ಪಾರ್ಥ ಋಷಭ್ಯರನ್ನು ಕಳುಹಿಸಿ ಆ ದ್ರವ್ಯವನ್ನು ತರಿಸಿ ಈ ಯಜ್ಞವನ್ನು ಪ್ರಾರಂಭಿಸಲಾಗಿದೆ. ದೇವ ಮಹಾನುಭಾವ. ಋಷಧ್ವಜ ಬಾಬಾ, ಋಷಧ್ವಜ ಬಾಬಾ, ಋಷಿಕೇತ ಬಾಬಾ ಜಲ್ದಿ ಬರ್ಬೇಕು. ಬಾ ಋಷಿಕೇತ. ಅಹೋ ಋಷಧ್ವಜ ಕುಮಾರನೇ, ಜನಕ ಹೇಳುವನಿ ಕೇಳು. ಜನಕ ಅದೇನ ಸಂಸ್ಥಾನವಾಗಿ
ಜನಕನೇ, ತತ್ಕಾಲದಲ್ಲಿ ಯಜ್ಞಕ್ಕೆ ಅನಂತದಲ್ಲಿ ಬೇಕಾಗಿರುವುದಂತಲೂ ಅವರು ಶ್ರದ್ಧೆ ಕುಮಾರನೇ. ಜನಕನೇ, ಹಿಮಾಚಲದಲ್ಲಿ ಅಧಿಕವಾದ ದ್ರವ್ಯವು ಇರುವುದು. ನೀನು ಭಾರತವನ್ನಗೂಡಿ ಆ ದ್ರವ್ಯವನ್ನು ತೆಗೆದುಕೊಂಡು ಬರಬೇಕು ಕುಮಾರ, ಹೋಗಬೇಕು ತಿವರ. ಅಬ್ಬೋ ಜನಕ, ಅಬ್ಬೋ ಜನಕ, ಅವರು ಶ್ರದ್ಧೆಯ ಕುಮಾರನೇ. ನಿಮ್ಮ ಅಪ್ಪಣೆಯಂತೆ ಹೋಗಿ ಬರುವ ಧರ್ಮಜನ ಅತಿ ನಿನ್ನ ಜಯವಾಗಲಿ, ಹೋಗಿ ಬನ್ನಿ. ಓ ಯಮನಂದನ, ನಿಮ್ಮ ಅಪ್ಪಣೆ ಅಂತ ಹೋಗಿ ಬರುವ. ನಿನಗೆ ಜಯವಾಗಲಿ. ಶ್ರದ್ಧೆಯ ಕುಮಾರ, ನೀ ಸಿರಿಕಾಲ ಸುಖದಿಂದ ನಮ್ಮ ಆಗ್ರಜನ ಶ್ರೀವಟರವದಕ್ಕೆ ಮಸಾಲ ಬರುವುದಕ್ಕೆ ಸೂಟಿಂದ ರಥವನ್ನು ಬಿಡುವಂತನಾದ ಸಾರಥಿ, ಅದೇ ಜಾಗ್ರತೆ. ಅದೇ ಬಳಿ ಬಳಿ ಸರತ ನಮ್ಮ ಜನಕನಾಗ್ನೆ ಅಂತ ಕನಕ ಜಲಕ್ಕೆ ಧ್ರುವ ತರುವುದಕ್ಕೆ ನಾ ಜಲಕ್ಕೆ ಸೂಟದಿಂದ ರಥವನ್ನು ಆರಿಸಿ ಸಾರಥಿ. ಸದ್ದದ ಕುಮಾರನೇ, ಜನಕನೇ, ಈ ಕನಕಾದ್ರ ವಿಸ್ತಾರವನ್ನು ನೋಡಬೇಕನೆ. ನೋಡಿದ್ರ ಜನಕನೇ, ಎಲ್ಲಿ ನೋಡಿದರೆ ತಳತ್ತಳಾಯ ಮಾನವಾಗಿ ಸಾಲಗಟ್ಟೆ ಕಂಗೊಳಿಸುವ ಶೃಂಗಾರವಾದ ಬಂಗಾರ ವರ್ಣಗಳಿಂದ ರಂಜಿಸುವ ಅಪರಂಜ ಸೊಲುಗಳನ್ನು ನೋಡು. ಓ ಪುತ್ರನೇ, ಜನಕನೇ, ಎತ್ತ ನೋಡಿದರೆ ನಮ್ಮ ಚಿತ್ತವನ್ನು ತಮ್ಮ ಹತ್ತಿರಕ್ಕೆ ಸೆಳೆದುಕೊಳ್ಳುವ ಬಂಗಾರಮಯ ಶೃಂಗಾರವು ವರ್ಣಿಸದಕ್ಕೆ ಬದುಕದಾದರು ಅಸದಳವ ಕನಕಾಚಲವನ್ನು ನಾಮವಿದಕ್ಕೆ ಸಾರ್ಥಕವನ್ನು ಸದ್ದಜ ನೋಡಿದೆಯಾ ಇದರ ತ್ಯಾಜ? ಅಬ್ಬೋ ಜನಕನಾದ ಧನಂಜಯನೇ, ಬಾಲಕನೇ, ಎಲ್ಲಿ ನೋಡಿದರೂ ಸರಳತನಾದ ಸಹಜವನಂತರಂಜಿಸುವರು ನಕುಲಾದಿಗಳ ಮುಡಿಗೋಡಿ ಸಂಚರಿಸುವ ಮುಖ್ಯಮಂತ್ರಿಗಳು ಮತ್ಸ್ಯಗಳಿಂದ ಬಂದವರು ಮನಾನಂದ ಆಗುವಂತೆ. ಅಬ್ಬೋ ಜನಕ, ಓ ಬಾಲಕನೇ, ತಂಪಾಗಿ ವಿಪರೀತದಿಂದ ಮಂದ ಭಾರತದಿಂದ ಎಷ್ಟು ರಂದವಾಗಿ ತೋರುತ್ತದೆ. ಪರಮ ದೇವತೆಯಂತೆ ಅಚಲವಾಗಿ ಸಚಕಾಂತನಂತೆ ಕಣ್ಣಳಿಸುವ ಕನಕ ಚಲಂ ಇದೇ ನೋಡುತ್ತಿದ್ದಾನೆ, ಅತಿ ಬಲಾನ್ವಿತನೇ. ಓ ಋಷದ್ಧಜನೇ, ಜನಕನೇ, ಇಲ್ಲಿ ಸ್ವಲ್ಪ ಹೊತ್ತು ವಿಶ್ರಮಿಸಿ ಮುಂದಿನ ಕಾರ್ಯಕ್ಕೆ ಹೋಗೋಣ ಮಗನೇ. ಹಾಗೆ ಬಲ ಆಗ್ಬಿದ್ದಾನೆ. ಅಂತಾಗಲ್ಲ ಜನಕನೇ. ಬಿತ್ತ ತಕ್ಕ ಬಿತ್ತ. ಬಿತ್ತ ಆಯ್ತಾ? ಬಿತ್ತ. ಮೂರು ಲೋಕದಲ್ಲಿ ಬೆಲ್ಲ ಬಿದ್ದದ ಬಲ್ಲತನಾದ ಜನಕನೇ, ಪುತ್ರನೇ, ಅಲ್ಲಿ ನೋಡು, ನೋಡಿನ ಬಾಲಕನೇ, ಭೂಮಿ ಆಕಾಶಕ್ಕೆ ಒಂದಾಗಿ ನಿಂತಿರುವ ಬೇಕರ ಕೃತಿಯ ಅವನು ಯಾವದಿರುವದ ಬಾಲಕನೇ? ಅತಿ ಭಯಂಕರವಾದ ಈ ಕಾರಣವೇ ಹಲೋ, ಇದೇನು ಕ್ರೂರ ರಾಕ್ಷಸರ ಮಾಯಕವಾಗಿರುವುದ ಧನುಂಜಯನಾದ ಪುತ್ರನೇ, ಮುಂದೇನು ವೇಚನೆ. ಓಹೋ ಋಷದ್ಧಜನೇ, ಜನಕನೇ, ಮಾಡಬೇಡ ವೇಚನೆ. ಕನಕ ಜಲದಲ್ಲ ತ್ರಿವ ಕಾವಲಗಾಗಿ ಭಯಂಕರವ ಕುರ್ತು ನಿಂತಾಗ ಕಾಣಿದ ಚಂಡ ಬಾಣಗಳ ತಂಡದ ನೂರು ರುಂಡ ಒಬ್ಬ ಮಂಡಲಕ್ಕೆ ಕಡಿದು ಬಡವ ನಡುಗನಯ ನೋಡೆಂದಯ ಸೌರ. ಎಲ್ಲ ಈ ಋಷದ್ಧಜನೇ, ಪಾರ್ಥ ಎನ್ನ ಬಾಣಂಗಳ ತಾಳಲಾರದ ಭಯಂಕರವ ರಾಕ್ಷಸನು ಅದೃಷ್ಟನಾದನು. ಹೌದೇನು ಜನಕ? ಈ ಕ್ಷಣವ ಇಲ್ಲಿರುವ ಧ್ರುವವನ್ನು ತೆಗೆದ ಕಟ್ಟ ನಮ್ಮ ನಗರಕ್ಕೆ ಹೋಗ ನಡು ಮಗನೇ. ಹಾಗೆ ಬಲ ಆಗ್ಬಿದ್ದಾನೆ. ಅಬ್ಬೋ ಜನಕ, ಓ ಬಾಲಕನೇ, ನಿಮ್ಮ ಅಪ್ಪನ ಪ್ರಕಾರ ವೀಕ್ಷಣದ ಧ್ರುವ ರಾಶಿಯನ್ನು ತೆಗೆದುಕೊಂಡು ಹಣ ಜಯ
ಅಹೋ ಮುರಾಂತಕನೇ, ಧರ್ಮನಂದನ ಕನಕ ಚಲಕ್ಕ ಹೋದ ಹಚ್ಚಿನ ಋಷಧ್ವಜರು ಈವರೆಗೆ ಹೋಗರಾದರು ಬಂದವರಂತೂ ಆಗಲಿಲ್ಲ. ಅಹೋ ನಾರಾಯಣ, ಧರ್ಮನಂದನ ಇದಕ್ಕೆ ಕಾರಣ ಏನಿರುವ ಮುರಾರಿ ತಿಳಿಯಲಾಗಿದ್ದು ಮುಂದಿನ ದಾರಿ. ಅಹೋ ಧರ್ಮಜ, ಓ ನಾರಾಯಣ, ಹತ್ತ ನೋಡು, ಹಾ ರಥರೂಢರಾಗಿ ಹತ್ತು ಸತ್ತಜ ಹೆತ್ತ ಕಡೆ ಬರುತ್ತಿರುವರು. ಹಾ ಚಿಂತೆ ಮಾಡಬೇಡ ಧರ್ಮನಂದನ, ಮಾಡದಿರುವೆ ಜನ. ನಮೋ ನಮೋ ಧರ್ಮನಂದನ, ಮಾಡುವ ನಿನ್ನ ಪಾದ ಪದ್ಮಗಳಿಗೆ ವಂದನ. ತಮ್ಮ ಪಾಲ್ಗುಣ ನಿಮಗೆ ಜಯವಾಗಲಿ. ನಮೋ ನಮ ಜನಕ ಜಗದ ವಿಕ್ಷಾಂತಿ ಕಾಂತಿ ಕನಕ. ಋಷಧ್ವಜನೇ ಚಿರಕಾಲ ಸುಖದಿಂದ ಬಾಳ. ಅಹೋ ಮಾಡಲ, ಅರ್ಜುನ ನಿನಗೆ ಅನಂತ ವಂದನಗಳು. ನಮೋ ನಾರಾಯಣ. ಅರ್ಜುನ ನಿನ್ನಿಗೆ ಮಂಗಳವಾಗಲಿ. ಭಕ್ತಜನೇ ನಿನ್ನಿಗೆ ಮಂಗಳವಾಗಲಿ. ಅಹೋ ಅಗ್ರಜ, ಹಾ ನಿನ್ನ ಆಜ್ಞಂತ ಪ್ರತಿ ಇಲ್ಲದ ಹೋಗಿ ಕನಕಾಚಲದಲ್ಲಿರುವ ವಾಸುದೇವನ ಕರೆತಂದಿರುವ ನಿನ್ನ ಮೇಲೆ ನೀವು ಇಷ್ಟದ ಮಾಡಬಹುದು ಯಮನಂದನ. ಅಹೋ ಜನಕ, ಓ ಋಷಧ್ವಜ ಕುಮಾರನೇ, ನಿಮ್ಮ ಅಪ್ಪಣೆಯಂತ ಕನಕ ಜಾಲಕ್ಕೆ ಹೋಗಿ ದ್ರವಂ ತಂದಿರವನ. ಹಾ ಜನಕನೇ, ಓ ಋಷಧ್ವಜ ಕುಮಾರನೇ, ಯಾಗವನ್ನು ನಡೆಸುವನು ನಳೈಪುತನ ಅತಿ ಬಲಾನ್ವಿತನ. ಅಹೋ ನಿರ್ಮಲ ಚಿತ್ತನಾದ ಧರ್ಮರಾಯನೇ, ಓ ನಾರಾಯಣ, ಯಾಗದ ಕುದುರೆಯು ಮತ್ತು ದ್ರವ್ಯ ರಾಶಿಯು ಹಾ ಸರ್ವವು ಸಿದ್ಧವಾದವು. ಹಾ ನಾನು ಸಹ ಇಲ್ಲೇ ಇರುವನು, ಯಾಗವನ್ನು ಪ್ರಾರಂಭಿಸಪ್ಪ ಧರ್ಮನಂದನ. ಅಹೋ ಧರ್ಮನಂದನ, ಓ ನಾರಾಯಣ, ಪೂಜೆ ಸಾಮಗ್ರಿಗಳನ್ನು ತರಿಸು. ಹಾ ನಾನು ದೀಕ್ಷಾಬದ್ಧನಾಗಿ ಇಲ್ಲೇ ಇರಬೇಕು. ನೀನು ದೀಕ್ಷಾಬದ್ಧನಾಗಿ ಇಲ್ಲೇ ಇರಬೇಕು. ಹಾ ಕುದುರೆಯ ಹಣಿಗೆ ಕಟ್ಟುವ ರಾಜಲಿಖಿತಿಯ ಬಟ್ಟೆಯನ್ನು ಧರಿಸಬಂದರಾದ ಧರ್ಮನಂದನ, ಧರ್ಮದ ಸಾಂದ್ರಗುಣ ತೇಜ. ಅಲ್ಲಿಲ್ಲ ಒಂದು ಕಾಯಿ ಉದಿನ ಕಡ್ಡಿ ಕೊಡ್ರಪ್ಪ, ಕಾಯಿ ಉದಿನ ಕಡ್ಡಿ. ತ್ರಯಂಬಕಂ ನಮಾಮಿಂ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮೇವ ವಂದಮಾ ಮೃತ್ಯೋ ಮೃತ್ಯುಮಾಮೃತಃ. ಓಂ ಓಪಂ ಪುಷ್ಪಂ ವೇದಾನಾಂ ಪಶುವಾನ್ ಪಶುವಾನ್ ಭೂತೆ ಗಂಧಾಕ್ಷತಂ ಚ ಪುಷ್ಪಂ ಚ ವಸ್ತ್ರಾಭರಣ ನಿವೇದಿಕಂ ಅಷ್ಟವಂ ತುಷ್ಟವಂ ಭವೇತ್. ಓಂ ಅಶ್ವಾಯ ನಮಃ. ಓಂ ಇದೇ ಭಸ್ಮಂ ಪರಿಕಲ್ಪಯಾಮಿ. ಓಂ ಭೂರ್ಭುವಸ್ಸುವಂ. ಓಂ ಇದೇಂ ಕುಂಕುಮಾರ್ಚನಂ ಸಮರ್ಪಯಾಮಿ. ಓಂ ದೂರ್ವಸಿ ದೂರತಂ ದುರದೂತಂ ಯೋಸ್ಮಹಂ ದುರ್ವಾವೇಂ ದುಪಮಗ್ರಂ ಸಮರ್ಪಯಾಮಿ. ಓಂ पुष्पं समर्पयामि. ओम अश्वमेधं पुष्पं समर्पयामि. ओम दूर्वस्य दुरतं दुरतीतं ह्यस्महं दुर्वावें दुपमग्रं समर्पयामि. ओम आगमार्तं तु नानाविधफलपुष्पं ताम्बूलं समर्पयामि. ओम शिवो नाम रूपाभ्यं या देवी सर्वमङ्गलां त्रयो माङ्गल्यसन्तृप्तं जय मङ्गलं जय नमः पार्वतीपतिर्हर महादेव. ಇಲ್ಲ ಆಚಾರ್ಯ. ओम प्राणाय स्वाहा. ओम मदनाय स्वाहा. ओम शंभवे स्वाहा. ओम ब्राह्मणाय स्वाहा. ओम इति नानाविधफलपुष्पं ताम्बूलं समर्पयामि. नारीकेलं नैवेद्यं च मुनिं समर्पयामि.
ಓಂ ತತ್ಪುರುಷ ವಿದ್ಮೈ ತನ್ನೋ ರುದ್ರೋ ಪ್ರಚೋದಯಾತ್. ಓಂ ಭೂರ್ಭುವಃ ಅಶ್ವಪೂಜಾಂ ಸಮರ್ಪಯಾಮಿ. ಶಯನ ನಾರಾಯಣ ಓಂ ಕಮಲ ನಯನ ಶಯನ ನಾರಾಯಣ ಓಂ ಕಮಲ ನಯನ ಬೃಂದಾವನ. ಓ ಚಕ್ರಧಾರಿ ಸೌರಿ ಮುರಾರಿ ನನವರತು ಯಮಯುಲ್ಲ ಬೇರುದಾರಿ. ಓ ಚಕ್ರಧಾರಿ ಸೌರಿ ಮುರಾರಿ ನನವರತು ಯಮಯುಲ್ಲ ಬೇರುದಾರಿ. ಪಾಂಡವರಾದ ಕಾಯೋ ಪಾಂಡವರಾಯದವು ಕಾಯೋ ದಿವಾದವು ಕಾಪಾಡು ದೇವ ನಿನದಾಯ ಕೇಂದ್ರವ. ಕಾಪಾಡು ದೇವ ನಿನದಾಯ ಕೇಂದ್ರವ. ಓ ಶಯನ ನಾರಾಯಣ ಓಂ ಕಮಲ ನಯನ ಬೃಂದಾವನ. ಓಂ ಕಮಲ ನಯನ ಬೃಂದಾವನ. ಓಂ ಕಮಲ ನಯನ ಬೃಂದಾವನ. ಅಹೋ ಕೃಷ್ಣ ಪರಮಾತ್ಮ, ಪರಮಾನಂದನ, ಸರ್ವವೂ ನಿಮ್ಮ ಅಧೀನವಲ್ಲದೆ ಯಾಗವು ನಿರ್ವಿಘ್ನತೆಯಿಂದ ಪರಿಪೂರ್ಣವಾಗಿ ನಡೆಯಲೆಂದು ಆಶೀರ್ವದಿಸಿ ದೇವ ಧ್ರುವಪ್ರಭಾವ. ಧರ್ಮನಂದನ, ನಿಮ್ಮ ಕಾರ್ಯದಲ್ಲಿ ಜಯವಾಗಲಿ. ಹಾ ರಿಪತ್ಕುಲ ಭಟರ ಕೊರಣ ಕದಂಬ ಕುಂಭಗಳದ ಕುಂಭಸ್ಥಳವಂ ಭೇದಿಸಿ ಹಂಬರಕ್ಕೆ ಬಲರೈದುವ ಮೃಗರಾಜನಂತ ಬರೆಯುವ ಕಥನ ಪ್ರಸಿದ್ಧನಾದ ಬಂದಯನೇ. ಜಗತ್ಕರ್ತನೇ ದೂರ ಭಟಕದಲ್ಲ ಧೃತಗೊಂದಿದ ಋಷಧ್ವಜ ಮೇಘನಾಥ್ ಅನುಶಾಲಿಯ ಸ್ವಾತಿಕ ಋತುವರ್ಮ ಪ್ರದ್ಯುಮ್ನ ಮೊದಲಾದವರಿಂದ ಸೈನ್ಯವನ್ನ ಭಡಗೂಡಿ ತುರಣವ ಬೆಂಬಲವಾಗಿ ಹೋಗಿರಿ. ಸಕಲ ದೇಶ ಬರವನ್ನು ಜಯಿಸಿ ಇದೇ ಲಕ್ಷ್ಮಿಯಂ ಪಡೆದು ಬಂದಿರಿ. ಈಗ ಪೂಜೆಯ ಮಾಡಿ ಬಿಡಲು ಪಟ್ಟಿದ್ದು ತುರಳವ ಹೊಂದಕ್ಕೆ ಸಾಗಿತು. ಪ್ರಯಾಣ ಮಾಡಿ ಭಕ್ತ ಪಾಂಡವ ನಾನಿರಬಾಗ ನಿನಗೇಕೆ ಭಯವು? ಜಯಶಾಲಿಯಾಗಿ ಬಾ ಕಿರೀಟಿ ಭುವನದೊಳ ನಿನಗ್ಯಾರು ಸಾಕು? ಕೃಷ್ಣಮೂರ್ತಿ, ಅರ್ಜುನ, ನನ್ನ ಮೇಲೆ ನಿನ್ನ ದಯಮಾಡಲು ಮೂರ್ತಿ. ನಿನ್ನ ಹಾಕಿನಂತೆ ವರ್ತಿಸುವನು ಅಣ್ಣ ಧರ್ಮನಂದನ. நாம் போக ಬರವನು ವೀಕ್ಷಣ. ಆಪತ್ಕಾಲದಲ್ಲಿ ನಮ್ಮ ನೆನೆಸಿದ ಕೂಡಲೇ ಸಾಕ್ಷಾತ್ಕರಿಸಬೇಕು ದೇವ. ನಾವು ಹೋಗ ಬರವನು ವೀಕ್ಷಣ. ಧರ್ಮಜ, ಉದ್ದತ್ಬಲ ಪ್ರಸುದ್ಧರಾದ ಋಷಿಕೇತ ಪ್ರತ್ತುಂಬ ಅನಿರುದ್ಧ ಮೊದಲಾದ ವೀರರೇ, ಆಸೆ ಹಾಯಿಸೂರರೇ, ವಸತಿಗಳ ಬಸರ ಪಡೆದ ಯಜ್ಞಾಸ ನಿರ್ಮಿತವಾಗಿ ವರಸಲ ಬಿಟ್ಟರೆ ಕುದುರೆಯ ದಕ್ಷಿಣ ದಿಕ್ಕು ಕುರಿತು ಪ್ರಯಾಣ ಮಾಡಿದ ಹಂಸಧ್ವಜ ಕರ್ಕಂಬರಪ್ಪ. ಅಸೋನ್ಕಟ್ಟದ ರಾಜಮರ್ದನನ್ನು ಗೈದು ಅವರನ್ನು ಜಯಿಸಿ ಕಪ್ಪ ಕಾಣಿಕಂ ಜಯಬದ್ಧ ಬರಬೇಕೆಂದು ತಡ ಮಾಡಿದ ಹಯದ ಬೆಂಬಲವಾಗಿ ಹೋಗದೆ ಇದ್ದಕ್ಕೆ ನಾನೇ ಹೋಗು. ನಿನ್ನ ಸೈನ್ಯ ಸೆರೆಪಡಿಸಬಾರ ಬಲಗುಣ ಸೇನ. ನಿನ್ನ ಇಷ್ಟದಂತಾಗಲ ಜನಗಣ.
ಸೈಲೆನ್ಸ್. ನಿಟ್ರುವಟ್ಟೆ ತಮ್ಮಣ್ಣನವರು ಬಯಲಾಟದ ಸಂಘಕ್ಕೆ 1000 ರೂಪಾಯಿಗಳನ್ನು ನೀಡಿರುತ್ತಾರೆ ಹಾಗೂ ನಮ್ಮ ರಾಮಣ್ಣ ತಾತನವರಿಗೆ 500 ರೂಪಾಯಿಗಳನ್ನು ನೀಡಿರುತ್ತಾರೆ. ಆ ತಾತನವರು ಸ್ವೀಕರಿಸಬೇಕಂತ ವಿನಂತಿ. ಹಂಸಧ್ವಜ ತೆಗೆದುಬಿಡು ಬೆಳಗ ಮುಂಚೆ ಎಡೆ ಬರೋದಕ್ಕೆ ತಡೆ ಮಾಡಬಾರ್ದು. ಹರಕೇರಿ ರಾಮಲಿಂಗನವರು ರಾಮಯ್ಯ ತಾತನವರಿಗೆ 500 ರೂಪಾಯಿಗಳನ್ನು ನೀಡಿರುತ್ತಾರೆ. ಒಂದು ಮಾತು ಅಂತಾರ, ಏನಂತಾರ ಜನ ಏನಂತಾರ, ಏನಂತಾರ ಜನ ಏನಾಡಿದೆ ಪ್ರೀತಿ ಅಂತಾರ. ಅನ್ಸದ ಕರ್ಕೊಂಬರ ಸುಮತಿ ರೆಡಿ ಇರ್ಬೇಕಪ್ಪ. ಸುಮತಿ ಗಿಡ್ಡಿ ಬರ್ತಾಳ ನೋಡ ಹೈಸ್ಕೂಲ ಬಿಟ್ಟ, ಸಂಜಾಗ ನಿಂತು ನನಗೆ ಮಾಡ್ತಾಳ. ಏ ಗಿಡ್ಡಿ ಬರ್ತಾಳ ನೋಡ ಹೈಸ್ಕೂಲ ಬಿಟ್ಟ, ಸಂಜಾ ಬಂದವರನ್ನು ನಾರಲ್ಲಿಗೆ ಹೇಳಿದ ದಿವ್ಯ ಪ್ರಭಾವ ದೇವಾ ಶ್ರೀಮತ್ತ ಸಮಸ್ತ ದೇಶ ಭಾರವಂ ವಹಿಸಿ ವಿಶ್ವಭರ ನಮ್ಮ ನಾಮಾಂಕಿತ ತರಿಸಿ ಮೇಟನ ಮಾತಿಗೆ ರಮ್ಮ ಗರ್ಭವತಿಯಲ್ಲಿ ಉದ್ಭವಿಸಿದ ವಾಣಿಜ್ಯ ವಸ್ತ್ರ ವೈರುದ ಗೋಮೇಧಿಕಾರಿ ನವರತ್ನ ಪ್ರಭಾ ಪೂರ್ವತಲೆಂದರಿಸಿ ಶಾಂತಿ ಕುಂಭದಲ್ಲಿ ಕನ್ನಡ ಥೊಪ್ಪಿ ಶ್ರಮಿಸುವ ದೇವಾ ಈ ಸಭಾ ಮಧ್ಯಕ್ಕೆ ಬಂದವರನ್ನಾರನ್ನು ಕೇಳುವುದಕ್ಕೆ ನೀನು ಸರಿ ಓಹೋ ದೇವ, ನಾವು ದಾರಂದರೆ ಬಿತ್ತಿ ಬೆಳೆಯಬೇಕು. ನಾವು ಒಕ್ಕಲಿಗರಾಗಿ ಇರಬೇಕು. ತಂದೆ ತಾಯಿಗಳಿಗೆ ತಕ್ಕ ಮಕ್ಕಳಾಗಿ ಬಾಳಬೇಕು. ನಾವು ಹಳ್ಳಿಗೆ ಬೆಳ್ಳೆಯವರಾಗಿ ಇಂಥ ಒಳ್ಳೆಯವರು ಕಲಿದು ಆಡಬೇಕು. ಒಂದಕ್ಕೊಂದು ಸುಂದರ ಪೌರಾಣಿಕ ನಾಟಕ ಬಯಲಾಟವಾಗಿ ನೀವಾಗಿ ಕರೆಸಿದರೆ ನಾವಾಗಿ ಬಂದೆವು ಸಾರಥಿಯಾಗಿ. ಹೇಳಬೇಕು ತಮ್ಮ ನಾಮಾಂಕಿತವನ್ನು ಪೂರ್ತಿಯಾಗಿ. ಈ ಸಾರಥಿ ನಾವು ದಾರಂದರೆ ದೇವ ಎನ್ನ ಕರ ಮಂಡಲದೊಳ ಮಂಡಿತವಾದ ಕೋದಾಂಡವನ್ನು ತೋಂಕಾರ ಗೆದ್ದ ಮಾತ್ರಕ್ಕೆ ತದ್ದುಕೋಶ ಓಂಕಾರದ ತಳಮೆಲೆ ಕಂಡು ಮೊದಲಾದ ದೇಶಾಧಿಪರರು ಭಯಪಟ್ಟು ತಮ್ಮ ಪಟ್ಟಣಗಳ ಮಟ್ಟಿಗೆ ಪಲಾಯನಕ್ಕೆ ಬೈಗೊಟ್ಟರು. ಎಣ್ಣೆಯ ಕೋಪಾಗ್ನಿಯ ಕಣ್ಣಿನಳ ಸೋಸುವ ಕಿಡಿ ಗಣಗಳ ತಾಪವನ್ನು ತಡೆಯಲಾರದೆ ಅಗ್ನಿ ಕಡಲನ್ನು ಹರಿದುಕೊಂಡಿತು.
ಆ ಸಾರಥಿ ಭೂಮನಿ ಇಂಥ ಪಟ ಪರಾಕ್ರಮನೆಂದೆನಿಸಿ ಸಕಲ ಸಂಪತ್ತು ಸಂದದೆ ಮೆರೆಯುವ ಚಂಪಕ ನಗರವನ್ನು ಪರಿಪಾಲಿಸುವ ಹಬ್ಬಧ್ವಜ ಮಹಾರಾಜನೆಂದು ಜೈವೇರಿಯನ್ನು ಹೊರಸು ಸಾರಥಿ ಅತಿ ಜಾಗ್ರತೆ. ಹಂಸಧ್ವಜ ಮಹಾರಾಜರು ತಾವಾದರೆ ಈ ಬಂಗಾರದಂತೆ ಕಂಗೊಳಿಸುತ್ತಿರುವ ರಂಗಮಂಟಪಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ ಬಳಿರಿಯೇ ಎಲ ಈ ಸಾರಥಿ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಈ ದೇಶದಲ್ಲಿ ವಾಸವಾಗಿರುವ ಯಾವತ್ತು ಪ್ರಜಾ ಪರಿಹಾರವಲ್ಲವೋ ಪರಸ್ಕೃತ ಪರದ್ರವ್ಯ ಪಾಪ ಕಾರ್ಯಗಳನ್ನು ತ್ಯಾಜಿಸಿ ಸತ್ತನ್ನು ಸತ್ತು ಕಾರ್ಯದ ಪ್ರವರ್ತಿಸಿ ನಡೆಯುವರೋ ಇಲ್ಲ ಎಂಬ ಕಾರಣ ಪರಿಣಾಮವಾಗಿ ಗಟ್ಟಿಯ ಸಾರಥಿ ಎನ್ನ ಮಂತ್ರಿಯ ಸುಮತಿಯನ್ನು ಬರೆಯುವ ಜಾಗ್ರತೆ. ಅದೇ ಪ್ರಕಾರವಾಗಲಿ ಭೂಪತಿ ಪೀಠವನ್ನು ಅಲಂಕರಿಸಿದ ಜಾಗೃತಿ. ಸುಮತೆ ಕರ್ಕೊಂಬರಮ್ಮ ಸುಮತೆ. ಸೈಲಾನ್ಸ್ ಗಡ್ಡಿ ತಿಪ್ಪಣ್ಣನವರು 500 ರೂಪಾಯಿ ಅಂಶಧ್ವಜನ ಪಾತ್ರ ಮಾಡಿದಂಥವರಿಗೆ ಅದೇ ಪ್ರಕಾರವಾಗಿ ಪೆದ್ದ ಸೀನ ಅವರು ಅಂಶಧ್ವಜನ ಪಾತ್ರ ಮಾಡಿದಂಥವರಿಗೆ 500 ರೂಪಾಯಿಗಳನ್ನು ಆಯರ್ ಮಾಡಿರುತ್ತಾರೆ. ಸುಮತೆ ಈಗಿನ ಕನ್ಯಾಯ ಇರಬೇಕು, ಫ್ಯಾಷನದಾಗ ಇಂಗ್ಲಿಷ್ ಬಹಳ ಕಲಿತಿರಬೇಕು, ಮಾತಾಡಬೇಕು, ಇಂಗ್ಲಿಷ್ ಬಹಳ ಕಲಿತಿರಬೇಕು, ಹುಟ್ಟಿರಬೇಕು, ಐದಲು ಚಪ್ಪಲಿ ಹಾಕಿರಂತ ಹುಡುಗಿನ ಬೇಕು, ಯವ್ವ ನನಗ ಇಂಥ ಹುಡುಗಿ ಕೈಕಲ್ ಕೂಟಲ ಕಟ್ಟಿರಬೇಕು, ತಜಬುಚ್ಚು ಮಾತಾಡಬೇಕು. ತಮ್ಮ ಬಲು ಎತ್ತರ ನಾಯಿಗ ಜಾವೋ ಎತ್ತರ ಸೈರಾನ್ಸ್ ಬಂದವರನ್ನು ಹಾರೊಂದಿಗೆ
ಎಡಬಲದ ಬಡಿ ಬೀಜವನ್ನು ನೀಡಿಕೊಂಡ ಬಂದವರನ್ನು ನಾರನ್ನು ಕೇಳಿದ ರಾಜ ರವಿಕೋಟಿ ತೇಜ. ಬಳಿರೈ ಮನ್ನವ ದೇವಾ ಶ್ರೀಮತ್ಸದ ಮಲ ಮಧುಯುತ ನೆನೆಸಿದ ಮದನದ ವಿನೋದ ಮಂಟಪದ ಸರ್ವಲಂಕಾರ ಪೇತನಾಗೆ ರಾಮನ್ನವ ಈ ಬೋತಾಳ ದೋಲ್ಪೆ ಖ್ಯಾತಿ ಒಂದೇ ಬಳಿರೆ ಈ ಸಭಾಕೇತನಕ್ಕೆ ಹಮಿತನಂದಿಂದ ಬಂದ ಸೌಂದರ್ಯ ವಿಗ್ರಹಂ ಪಾದರವಿಂದಕ್ಕೆ ವಂದನೆ ಮಾಡಿ ರಾಮನ್ನವ ದೇವಾ ಮಹೋದ್ವೀರನಂತಾಗುವುದಾರೆಂದು ಮಧುರೋಕ್ತಿಯಿಂದ ಮಾತನಾಡಿಸುವ ಸದಮಲ ಮತಿಯುತ್ತನೆ ಓಹೋ ದೇವ ನಾವುದಾರೆಂದರೆ ಹೆಸರು ಬೇರೆ ಪಾಯಸ ಕಿಚಡಿಯನ್ನು ಮಾಡಿ ಹಸಿರು ಬಾಳೆಯಲ್ಲಿ ಹಾಕಿಕೊಂಡು ಮೊಸರು ಇಲ್ಲವನ್ನು ಮೊಸರು ಮಾರುವ ಬಸಮ್ಮನ ಮನೆಗೆ ಹೋಗಿ ಬಸಮ್ಮವನ್ನು ಕಪ್ಪು ಮೊಸರು ಕೊಡು ಎಂದು ಕೇಳಲು ನನ್ನ ಎಂಬ ಹಸಿರು ಮೇಯಲು ಹೋಗಿ ಕೆಸರಿನೊಳಗೆ ಸಿಕ್ಕಿ ಹಾಕಿಕೊಂಡಿದೆ ಎಂದು ಕಸಬರಿಗೆ ತೆಗೆದುಕೊಂಡು ಬಳಿಯಲು ಅಲ್ಲಿಂದ ಓಡಿ ಬಂದ ಸಾರಥಿ ನಾನಲ್ಲವೇನ ದೇವ ಏಳಬಹುದು ಗಮನವಾಗಿದವ ಬಳಿರೈ ಸಾರಥಿನ ಹೌದಾರೆಂದರೆ ಹೌದಾರ ದೇವ ಉತ್ತಮೋತ್ತಮನಾದ ಹಂಸ ಪರಿಶೋಭಿಸುವ ದಶ ವಿಷ ಕರ್ಮಾಂಗಲಂ ಗುರಹರಿಂದ ಗ್ರಹಿತೆ ಅರೇ ರಾಮ್ ಸಾರಥಿ ಹೋಗಲಿ ಅಹಂಬಾಹಂ ತ್ವಜಿಸಿ ಜಗದ್ವ್ಯಾಪಕನಾದ ಶ್ರೀಮದ್ ವಿಷ್ಣುವಿನ ಪಾದಯ ಪೂಜೆ ವಿಧೇಯನೆಂದೆನಿಸೆ ಎಲ್ಲ ಸಾರಥಿ ಭೂಮದಿ ಅಷ್ಟ ಐಶ್ವರ್ಯಗಳಿಂದ ಶ್ರೇಷ್ಠನೆಂದೆನಿಸಿ ಚಂಪಕಾನಗರ ಎಂಬ ಸತ್ಪಟ್ಟಣಕ್ಕೆ ಪಟ್ಟಾಧ್ಯಕ್ಷನೆಂದೆನಿಸಿ ಸೃಷ್ಟಿಯಂ ಪರಿಪಾಲಿಸುವ ಹಂಸಧ್ವಜ ಮಹಾರಾಜನ ಮಂತ್ರಿ ಸುಮತಿ ಎಂದು ಜಯ ಬೇಯ ಓಡಿಸಿ ಸಾರಥಿ ಅತಿ ಜಾಗ್ರತೆ ಹಂಸಧ್ವಜನ ಮಂತ್ರಿಯಾದ ಸುಮತಿ ಊತವಾದರೆ ಈ ಸುಂದರವಾದ ಸಭೆಗೆ ಬಂದ ಕಾರಣವೇನು ದೇವ ದಿವ್ಯ ಪ್ರಭಾವ ಬಳಿರೆಯಲೇ ಈ ಸಾರಥಿ ಈ ಸಭಾ ಮಧ್ಯಕ್ಕೆ ಬಂದ ಕಾರಣ ಏನೆಂದರೆ ಅದೇನು ದೇವ ಉತ್ತಮೋತ್ತಮನಾದ ಧ್ವಜ ಮಹಾರಾಜನ ಪೃಥ್ವಿಯ ನಡೆಯುವ ವೃತ್ತಾಂತವನ್ನು ಪರಿಪೂರ್ತಿಯಾಗಿ ನಿರ್ವಹಿಸುವ ಕಾರಣ ಬರುವೈತ್ ಸಾರಥಿ ತಿಳಿದೇನೋ ಒಂದು ಸಂಗತಿ ತಿಳಿಯದು ಹೋಗದಿ ಪೀಠವನ್ನು ಅನುಕರಿಸಲಿ ಜಾಗೃತಿ ಮಾಡಿದಂತವ್ರಿಗೆ 500 ರೂಪಾಯಿ ಯಾರು ಮಾಡಿರ್ತಾರೆ ಉಪಾಚಾರ್ಯವರು ಸುಮತಿ ಪಾತ್ರ ಮಾಡಿದಂತವ್ರಿಗೆ ಒಂದು ಹೂವಿನಾರವನ್ನು ಆಯರ್ ಮಾಡಿರ್ತಾರೆ ಮೌನೇಶಾಚಾರ್ಯವರು ಸುಮತಿ ಪಾತ್ರ ಮಾಡಿದಂತವರಿಗೆ 1000 ರೂಪಾಯಿಗಳನ್ನು ನೀಡಿರುತ್ತಾರೆ ಸೆಲವಪ್ಪಾಚಾರ್ಯವರು ಸುಮತಿ ಪಾತ್ರ ಮಾಡಿದಂತವರಿಗೆ 200 ರೂಪಾಯಿಗಳನ್ನು ಆಯರ್ ಮಾಡಿರುತ್ತಾರೆ ಅದೇ ಪ್ರಕಾರ ನಮ್ಮ ಹಾರ್ಮೋನಿಯಂ ಮಾಸ್ಟರ್ ಆದಂತ ಸುರೇಶಾಚಾರ್ಯವರು ಸುಮತಿ ಪಾತ್ರ ಮಾಡಿದಂತವ್ರಿಗೆ 200 ರೂಪಾಯಿ ಆಯರ್ ಮಾಡಿರುತ್ತಾರೆ ಸುಧಾರಣೆ ಸುಧಾರಣವ ಲೇಟ್ ಮಾಡ್ಬೇಡ್ರಪ್ಪ ನಾಗರಾಜ್ ಅವರು ಮ್ಯಾನೇಜರ್ ಆದಂತವರಿಗೆ 500 ರೂಪಾಯಿಗಳನ್ನು ನೀಡಿರುತ್ತಾರೆ ಸುಮತಿಯೇ ನಿನಗೆ ಶುಭವಾಗಲಿ ಎಲ್ಲ ಸುಮತಿಯೇ ಎನ್ನ ಮಾತು ಚೆನ್ನಾಗಿ ಲಾಲಿಸು ದೂತನು ಬಂದು ಎನ್ನರ ಬೆಳೆದ ಸಂಗತಿ ಏನೆಂದರೆ ಏನು ರಾಜ ಪಾಂಡುರಾಜನ ವಂಶಾತಿಯನ್ನು ಉದ್ಭವಿಸಿದ ಧರ್ಮರಾಜನ ಯಜ್ಞೇಶವಂ ನಮ್ಮ ದೇಶವಂ ಪಕ್ಕು ಸಾಕ್ಷಾನುಸಾರವಾಗಿ ಸಂಚರಿಸಿದ ಹೋದಂತೆ ಅದಂ ಧೀರ ದಾರದವರ ಕುದುರೆಯನ್ನು ಕಟ್ಟಿದ ಬೆಂಗಾಳುವರನ್ನು ಜಯಿಸಬೇಕಂತೆ ಇಲ್ಲವಾದ ಕಪ್ಪು ಕಾಣಿಕೆಯನ್ನು ಕೊಟ್ಟು ಶರಣತರಾಗಬೇಕಂತೆ ಆ ಮಂತ್ರಿ ಅಹೋ ರಾಜ ನೋಡಿದೀಯಾ ಮಂತ್ರಿ ನೋಡಿದ್ದೀನಿ ರಾಜ ಏನು ಕೌತುಕವು ಈ ಭೂಮಂಡಲದಲ್ಲಿ 10 ನೊಬ್ಬನೇ ಗಂಡುಗಳಿಗೂ ಮಂಡಲನ್ನು
ಉಳಿಸಿಕೊಂಡರೆ ಹೇಗೆ? ಈಗಲೇ ಆ ಯಜ್ಞೇಶವೊಂದನ್ನು ನಮ್ಮ ಹಾಸ್ಯ ಶಾಲೆಯಲ್ಲಿ ಭದ್ರವಾಗಿ ಬಂಧಿಸು. ಚತುರಂಗ ಬಲ ಸೈನ್ಯವಲ್ಲ ನಮ್ಮ ಹಾಗೆ ಬರುವ ಅರ್ಜುನರ ಯುದ್ಧಕ್ಕೆ ಹೊರಡಬೇಕೆಂದು ಆಜ್ಞೆಯನ್ನು ಹೊರಟು ಮಂತ್ರಿ ಸರ್ವ ಕಾರ್ಯಕ್ಕೆ ನೀನೇ ಸುಸಂತ್ರಿ. ಅಹೋ ಹಂಸಧ್ವಜ ಮಹಾರಾಜನೇ, ಅಹೋ ಮಂತ್ರಿ ಶೇಖರ, ನಿಮ್ಮ ಆಜ್ಞೆಯಂತೆ ಹೋಗಿ ಭೂಮಂಡಲಾಧಿಪತಿಯಾದ ಧರ್ಮರಾಜನ ಯಜ್ಞೇಶ್ವರನನ್ನು ಪ್ರಚಂಡ ಸೈನ್ಯದಿಂದ ಹಡಿತರಿಸಿ ಅಶ್ವಶಾಲಿಯರು ಕಟ್ಟಿರುವೆನು. ಅಹೋ ರಾಜ, ಓ ಮಂತ್ರಿ, ಅರ್ಜುನನ ನೋಡನ ಯುದ್ಧಕ್ಕೆ ಹೊರಡಬೇಕೆಂದು ದಂಗೋರವ ಮೂಡಿಸಿರುವೆನು. ಅಹೋ ರಾಜ, ಓ ಮಂತ್ರಿ, ಇದು ಅಲ್ಲದೆ ಯುದ್ಧಕ್ಕೆ ಹೊರಡದೆ ಯಾವ ಕಾರಣದಿಂದಾಗಲಿ ನಿಂತರೆ ಬೈರೆ ರಾಜನ ಶಿಕ್ಷೆಗೆ ಗುರಿಯಾಗುವುದೆಂದು ಪ್ರಕಟಣೆ ಹೊಳಿಸಿರುವನು. ರಾಜ ಸಾಂದ್ರ ಗುಣ ಛೇದ ಪಕ್ಕದಿಂದ ಐಶ್ವರ್ಯ ಮಸ್ತು ಮೇಲೆ ಕೇಳಿ ಪ್ರಾಣಕಂತೆ. ಮುರಳಿ ಘನಶ್ಯಾಮ ದೇವ ಅನವರತ ಪರಿಪಾಲಿಸ, ದೇವ ಅನವರತ ಪರಿಪಾಲಿಸ, ಶ್ರೀ ಮುರಳಿ ಘನಶ್ಯಾಮ. ಐಶ್ವರ್ಯ ಮಸ್ತು ಮೇಲೆ ಕೇಳಿ ಪ್ರಾಣಕಾಂತೆ. ಇಲ್ಲಿ ಕೇಳಿಬಿಟ್ಟಿಗೆ ಕಾಂತ, ಕಾಂತಿ, ಧನುರ್ಧಾರಿಯಾಗಿ ನೀನು ಹೋಗುವುದಲ್ಲಿಗೆ ನಾನು ಹೋಗುವ ಪಯಣ ನಿನಗೆ ಏತಕ್ಕೆ ಬೇಕು ಸುಂದರಿ? ಸತಿಯರ ಬಂದು ತಿಳಿಸಬೇಕು. ಸರ್ವತ ತಿಳಿಸುವುದಿಲ್ಲ ಸುಂದರಿ. ಏಕೆ? ನಿನ್ನ ಮುಂದೆ ತಿಳಿಸಿದ ಕಾರ್ಯವು ಜಯವಾಗುವುದಿಲ್ಲ ಸುಂದರಿ. ಹೌದೇ? ಹೌದೇ ಸುಂದರಿ. ಕಾಂತ, ಕಾಂತಿ, ಹೇಳಿದರೆ ಕೇಳು. ಚೆನ್ನಾಗಿ ಹೇಳು. ಎಲ್ಲಿಗೆ ನಿನ್ನಯ ಪ್ರೇಮ ತಿಳಿಸೋ ನಿನಗೆ ದಾನ, ಎಲ್ಲಿಗೆ ನಿನ್ನಯ ಪಯಣ.
ಕಂಠಕ್ಕೆ ಮುತ್ತಿನ ಕಳಸಗಳಿಟ್ಟು ಸುಂದರವಾದ ಅಶ್ವಗಳನ್ನು ವಂದಿಸಿ ಧನುರ್ಧಾರಿಯಾಗಿ ನೀನು ಹೋಗುವುದೆಲ್ಲಿಗೆ ಕಾಂತ ಗುಣವಂತ. ಅಯ್ಯೇ ಮತಿವಂತಿಯಾದ ಸತಿ ಶಿರೋಮಣಿ ಪ್ರಾಣೇಶ್ವರ, ನಾನು ಕರಬಲ್ಲವದಲ್ಲಿ ಬಿಲ್ಲು ಬಿಡದ ಧನುರ್ಧಾರಿಯಾಗಿ ರೋಷ ಪದ್ಧತಿ ರೋದರಂಕಿತನಾಗಿ ಹೋಗುವ ಸಮಯದಲ್ಲಿ ಅಕ್ಕನಿಗೆ ಹಚ್ಚ ಬಂದಿದ್ದೆ ಅವನು ಚಂದವಲ್ಲವೇ ನಾರಿ ಹೇಳಿ ನಿನ್ನ ಮಂದಿರಕ್ಕೆ ದಾರಿ ಏ ಕಾಂತೆ ಪ್ರಿಯೆ, ಸುಂದರಿ ಮನೋಹರಿ ಪರಮೇಶ್ವರಿ ಏನಲ್ಲ ಸತಿಯ ಮುಂದೆ ತಿಳಿಸಲಾರಂತಹ ಕಾರ್ಯವೇ ಎಷ್ಟು ಮಾತ್ರಕ್ಕೆ ತಿಳಿಸುವ ಸುಂದರಿ ಅಂಥ ಕಾರ್ಯವಿರುವುದೇನು? ಅಂತ ಕಾರ್ಯ ಹೇಳುವುದು ಸುಂದರಿ ತಿಳಿಸಲಾರದಂತಹ ಕಾರ್ಯ ಹೌದು ಸುಂದರಿ ತಿಳಿಸುವುದಿಲ್ಲ. ತಿಳಿಸೋದಿಲ್ಲ ಕಾಂತ, ಕಾಂತೆ ಪ್ರಿಯ, ಪ್ರಿಯ ಮನೋಹರ, ಮನೋಹರಿ ಹೇಳುವಿನ ಕೇಳು. ದುರಘೋರ ಮಹಾಶೋರ, ದುರಘೋರ ಮಹಾಶೋರ, ಯಾರು ನಿನ್ನ ತೋಕಾಸುರ, ಯಾರು ನಿನ್ನ ಊರರ, ದುರಘೋರ. ಮರದಲ್ಲಿ ಗಜೆಯನ್ನು ಬಿಡದೆ ರಕ್ತದ ರಥವನ್ನು ತರಿಸಿ ಮರದಲ್ಲಿ ಗಜೆಯನ್ನು ಬಿಡದೆ ರಕ್ತದ ರಥವನ್ನು ತರಿಸಿ ಸತಿಯಲ ಮುಂದೆ ತಿಳಿಸಲು, ಸತಿಯಲ ಮುಂದೆ ತಿಳಿಸಲು, ದುರಧೀರ ಮಹಾಶೋರ, ದುರಧೀರ. ನಿಟ್ರೋಡೆ ಗ್ರಾಮದ ರೇಣುಕರಾಜರ ಪಾತ್ರ ಮಾಡಿದಂತವರು ಗೀತಮ್ಮಕ್ಕನವರಿಗೆ 200 ರೂಪಾಯಿಗಳನ್ನು ನೀಡಿರುತ್ತಾರೆ. ಕಾಣಿಕೆ ಕೊಟ್ಟಂತ ಕಲಾಭಿಮಾನಿಗೆ ಉತ್ಪೂರ್ವಕವಾದ ಧನ್ಯವಾದಗಳು. ಪ್ರಾಣೇಶ್ವರ, ಪ್ರಾಣೇಶ್ವರಿ ಸತಿಯಳ ಮುಂದೆ ತಿಳಿಸಲಾರದಂತಹ ಕಾರ್ಯವಿರುವುದು ತಿಳಿಸುವುದಿಲ್ಲ ಸುಂದರಿ. ಕಾಂತ, ಕಾಂತಿ ನಿನ್ನ ಅರ್ಧ ದೇಹಕ್ಕೆ ಬಾಧ್ಯಳಲ್ಲವೇ ನಾನು? ಹೌದೇನು ಸುಂದರಿ? ಏಕೆ ತಿಳಿಸುವುದಿಲ್ಲ? ಕಾಂತ, ಮುಂದೆ ತಿಳಿಸಿದರೆ ಸರ್ವಪತಿಗಳೆಂದರೆ ದೇಹ ಎರಡಾದರೂ ಜೀವ ಎಂದು ಭಾವನೆ ಇರಬೇಕು. ಹೌದು ಸುಂದರಿ. ಸುಮ್ಮನೆ ತಿಳಿಸು, ಕರಮುಗಿದು ಬೇಡಿಕೊಳ್ಳಬೇನು. ಎಲ್ಲಿಗೆ ಹೋಗುತ್ತಿರುವ ಕಾಂತ ಗುಣವಂತ? ಇಲ್ಲಿ ಮತ್ತ ಗಜ ಗಾಮಿನಿ ಪ್ರಯಾಣದ ಗೋಷ್ಠಿ ನನ್ನ ಮುಂದೆ ಅಲ್ಲ ಪರಿತು ಕೇಳುವಿಯಲ್ಲ, ಹಾಗಾದರೆ ಏನು ಕೇಳು, ಚೆನ್ನಾಗಿ ಹೇಳು. ಈ ಮೃತ್ಯುಯೋಳ ಪಾಂಡನಲ ಪತ್ತ ಪುತ್ರನಾದ ಧರ್ಮರಾಯನ ಅಗ್ರದ ಕುದುರೆಯಂತೆ ಅದರ ಮೈಗ ಅವನಿಗೆ ಕೋದಂಡವಿದ್ದ ಪಾಂಡಿತ್ಯನಾದ 3 ಲೋಕದ ಗಂಡು ಕನಸಂಡಿಗೆ ಸುಂದರಿ. ಸುಂದರ, ಧೀರದಾರದವರು ಕುದುರೆಯನ್ನು ಕಟ್ಟಿ ಬೆಂಗಾವಲಿಗರನ್ನು ಜಯಿಸಬೇಕಂತೆ. ಎಲ್ಲರ ಕಪ್ಪು ಕಾಣಿಕೆಯನ್ನು ಕಟ್ಟು ಶರಣರಾಗಬೇಕಂತೆ. ಹೌದೇ ಕಾಂತ? ಸುಂದರಿ, ಸುಂದರ, ಅದರಿಂದ ನನಗೆ ಹುಟ್ಟಿದ ಸಿಟ್ಟಿನಿಂದ ನಾನು ಹಸವನ್ನು ಕಟ್ಟಿಸಲು ರಾಯದರನ್ನು ಜಯಿಸಲು ಹೋಗುವನು ಕಾಂತೆ. ನಿನಗೆ ಕಾಂತ, ಕಾಂತಿ
ಮಾತೆ ಪಾರ್ಥನವಳ ಪಂಥವನ್ನು ತೊಟ್ಟು ಹೋಗುವಿಯಾ? ನಾನೇನು ಸಾಮಾನ್ಯದವನೆಂದು ತಿಳಿದಿರುವನೇ ಸುಂದರಿ. ಮಧ್ಯಮ ಪಾಂಡವನ್ನು ಗೆಲ್ಲಲು ಸಾಧ್ಯವೇ? ನಾನು ಸುಲಭ ಅಲ್ಲದವನಲ್ಲ ಸುಂದರಿ. ಮೂರು ಲೋಕದ ಗಾಂಧೀವಿಯಲ್ಲವೇ ಆ ಅರ್ಜುನನು? ನಾನು ರಾಜನ ಒಡೆಯನು. ಆತ ಏ ಸುಂದರಿ, ಪ್ರಿಯ ಪ್ರಿಯಳೇ, ಮನೋಹರ, ಮನೋಹರಿ, ಹೇಳುವೆನು ಕೇಳು. ಚೆನ್ನಾಗಿ ಪಂಥವನ್ನು ನಿಲ್ಲಿಸು. ಸಹಜವಾಗಿ ಗೆಲ್ಲವನು ಸುಂದರಿ. ಏಕೆ ಪಂಥ? ಪ್ರಾರ್ಥನೆ ಏನು ಮಾಡುವನು ಸುಂದರಿ? ಪ್ರಾರ್ಥನೆ ಪಂಥವು ಏಕೆ? ಬೇಡ ಎಂದು ಬೇಡುವ